ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಕೇವಲ ನಿರ್ದೇಶಕರ ತಂಡಕ್ಕೆ ಸಿನಿಮಾ ಪ್ರೀಮಿಯರ್ ಮಾಡಿರುವಂತ ಏಕೈಕ ಸಿನಿಮಾ ಅದು ಜುಗಲ್ಬಂದಿ, ಅದು ಕನ್ನಡ ಸಿನಿಮಾ. ಯಾರೋ ನೀನು ನೀನು ಸಂತೋಷ್ ಅನ್ನೋದು ಕ್ಯಾರೆಕ್ಟರ್ ಮಾತ್ರ ತುಂಬಾ ಎಮೋಷನಲ್. ನೀವು ಹೊಸಬ್ರು ಅಂತ ಹೇಳಿದ್ರೆ ಮಾತ್ರ ಹೊಸಬ್ರು ಅನ್ಸ್ತಿದೆ, ಹೊಸಬ್ರು ತೆಗ್ದಂಗಿಲ್ಲ. ಅಲ್ಲಿ ಹೋದಾಗ ಕಣ್ಣಲ್ಲಿ ನೀರು ಬರಲಿಲ್ಲ ಅಂದರೆ ಅವರು ಆಡಿಯನ್ಸೇ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಳ್ಳನ್ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಮೂಕನ್ ತರ ಮಾಡಿದ್ರು ಚೆನ್ನಾಗಿ ಮಾಡಿದ್ದಾರೆ. ಕಳ್ಳನ ಪಾತ್ರದಲ್ಲಿ ಮಾಡಿರುವಂತಹ ಸಂತೋಷ್ ಆಶ್ರಯ್ ಅವರ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಚೆನ್ನಾಗಿದೆ. ಎಲ್ಲೂ ಕೂಡ ಅಮೆಚೂರಿಶ್ ಅಂತ ಅನ್ಸಲ್ಲ. ಒಬ್ಬ ಪ್ರಬುದ್ಧವಾದ ನಟನಾಗೆ ನಟನೆ ಮಾಡಿದ್ದಾರೆ. ಸಂತೋಷ್ ರೈಟ್ ಅವ್ರ ಹೆಸರು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬರು ಅಂದ್ರೆ ದೊಡ್ಡ ಪರದಲ್ಲಿ ಗೆದ್ದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಬಹುಶಃ ನನಗೆ ಇವತ್ತೇ ಅನಿಸಿದ್ದು. ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಸ್ಪೆಷಲಿ ಸಂತೋಷ್ ನನಗೆ ತುಂಬಾ ಇಷ್ಟ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಿನಿಮಾ ಮುಗಿಬಾರ್ದು ಅಂತ ಅನ್ಸುತ್ತೆ. ಇನ್ನ ಇರ್ಬೇಕಾಗಿತ್ತು, ಇನ್ನ ಏನೋ ಬೇಕಾಗಿತ್ತು ಅಂತ ಅನ್ಸುತ್ತೆ. ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್. ಅವರು ಸಂತೋಷ್ ಅಲ್ಲ ಅವ್ರ ಹೆಸರು, ಅವ್ರದ್ದು ಮಾತ್ರ ಡೈಲಾಗ್ ಕೊಟ್ಟಿಲ್ಲ ಅಂದ್ರು, ಎಕ್ಸ್ಪ್ರೆಷನ್ ಮಾತ್ರ ತುಂಬಾ ಸೂಪರ್ ಆಗಿದೆ ಬಿಡಿ ಮಾತ್ರ. ಭಾರತೀಯ ಚಿತ್ರರಂಗದಲ್ಲೇ ಮತ್ತೆ ಮೊಟ್ಟ ಮೊದಲನೇ ಬಾರಿಗೆ ಪ್ರೇಕ್ಷಕರ ಕಟ್ಔಟ್ ಹಾಕ್ಸಿರುವಂತ ಮೊದಲನೇ ಸಿನಿಮಾ ಜುಗಲ್ಬಂದಿ ಆಗಿರುತ್ತೆ. ಶಂಕರ್ ನಾಗ್ ಸರ್ ಮೂಗನ ಸೇಡಲ್ಲಿ ಅನ್ಕೊಂಡಿದ್ರು, ಅದಾದ್ಮೇಲೆ ಸಂತೋಷ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಶಂಕರ್ ನಾಗ್ ಅವರ ಮೂಗನ ಸೇಡು ಸಿನಿಮಾದಲ್ಲಿ ಒಂದು ಮೂಗನ ಪಾತ್ರ ಏನಿದೆ ಆ ಒಂದು ಪಾತ್ರಕ್ಕೆ ಹೋಲಿಕೆ ಮಾಡಲಾಗ್ತಿದೆ ಅಂತ.